ನೆಕ್ಸ್ಟ್ ಚಾಪ್ಟರ್ ಮ್ಯಾಟ್ರಿಸಸ್. ನೋಡ್ಕೊಳ್ಳಿ. ಫಸ್ಟ್ ಮ್ಯಾಟ್ರಿಸಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಮ್ಯಾಟ್ರಿಸಸ್ ಅಂದ್ರೆ rectangular arrangement of numbers or functions enclosed within the brackets ಅಂತ ಹೇಳ್ತೀವಿ. ಹೌದಾ? ಅಂದ್ರೆ ನೋಡಿ, ರೆಕ್ಟಾಂಗುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್, ಹೌದಾ, ಆರ್ ಫಂಕ್ಷನ್ಸ್, ಹೌದಾ, ಏನಾದ್ರು ಆಗಿರ್ಬೋದು, ವೇರಿಯೇಬಲ್ ಏನಾದ್ರು ಇರಲಿ, ಅದನ್ನ ನಾವು ರೆಕ್ಟಾಂಗುಲರ್ ಅರೇಂಜ್ಮೆಂಟ್ ಅಲ್ಲಿ ಬರ್ಕೊಂಡ್ವಿ ಅಂದ್ರೆ, ಹೌದಾ, ಅದಕ್ಕೆ ನಾವು ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅಂಡ್ ಮ್ಯಾಟ್ರಿಕ್ಸಸ್ ಆರ್ ಯೂಶುವಲಿ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ ಅಂತ ಹೇಳ್ತೀವಿ. ಹೌದಾ? ನೋಡಿ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ ಡೆಫಿನೇಷನ್ ಇದೆ ಅದೇ ತರ. ಮ್ಯಾಟ್ರಿಸಸ್ ಆರ್ ಯೂಶುವಲಿ ಡಿನೋಟೆಡ್ ಬೈ ಏನಂತ ಹೇಳ್ತಿರೋದು ನಾವಲ್ಲಿ ಕ್ಯಾಪಿಟಲ್ ಲೆಟರ್ಸ್. ಅಂದ್ರೆ ಎ ಅಂತ ಬರ್ಕೊಂಡೆ ಅಂದ್ರೆ ನೋಡಿ, ಎನ್ಕ್ಲೋಸ್ಡ್ ವಿತ್ ಇನ್ ದ ಬ್ರಾಕೆಟ್ಸ್ ಅಂತ ಹೇಳಿದ್ವಿ. ಬಿಗ್ ಬ್ರಾಕೆಟ್ ಆದ್ರೂ ಬರೀಬಹುದು ಅಥವಾ ಸ್ಮಾಲ್ ಬ್ರಾಕೆಟ್ ಅಲ್ಲಿ ಆದ್ರೂ ಬರೀಬಹುದು. ಆದ್ರೆ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಕ್ ಬರಲ್ಲ, ಯಾಕಂದ್ರೆ ನಾವು ಫ್ಲವರ್ ಬ್ರಾಕೆಟ್ ಅಲ್ಲಿ ನಾವು ಸೆಟ್ ನ ಬರ್ಕೊಂತ ಇದ್ವಿ. ಹೌದಾ? ಅದಕ್ಕೆ ಸ್ಮಾಲ್ ಬ್ರಾಕೆಟ್, ಬಿಗ್ ಅಥವಾ ಬಿಗ್ ಬ್ರಾಕೆಟ್ ಯಾವ್ದಾದ್ರು ಬರ್ಕೋಬಹುದು ಇಲ್ಲಿ. ನೋಡಿ, ರೆಕ್ಟಾಂಗುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ತಾನೆ ಈ ತರ ಇರ್ಬೋದು. ನೋಡಿ, 2 1 3 4 0 2 ಈ ತರ ಬರ್ಕೊಂಡೆ ಅಂದ್ರೆ ಇದಕ್ಕೆ ನಾವೇನಂತ ಹೇಳ್ಬೋದು ಅಂದ್ರೆ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಂಬರ್ಸ್ ಇದೆ, ನಂಬರ್ಸ್ ಇದೆ ಇರ್ಬೇಕು ಅಂತ ಏನೂ ಇಲ್ಲ. ಯಾವ್ದಾದ್ರು ಫಂಕ್ಷನ್ಸ್ ಇರ್ಬೋದು. ನೋಡಿ, ಈ ತರ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್, ಕಾಸ್ ಎಕ್ಸ್, ಈ ತರ ಏನ್ ಬೇಕಾದ್ರೂ ಇರ್ಬೋದು. ಆಯ್ತಲ್ಲ, ಇಲ್ಲಿ 1 5 tan x ಇದನ್ನ ಏನಂತ ಹೇಳ್ತೀವಿ ಅಂದ್ರೆ ನಾವು ಮ್ಯಾಟ್ರಿಕ್ಸ್ ಅಂತಾನೆ ಹೇಳ್ತೀವಿ ಅಷ್ಟೇ. ಹೌದಾ? ಮತ್ತೆ ರೆಕ್ಟಾಂಗುಲರ್ ಅರೇಂಜ್ಮೆಂಟ್ ಅಂತ ಹೇಳಿದ್ರೆ ಫಸ್ಟ್ ಇದರಲ್ಲಿ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಒಟ್ಟು 3 ಎಲಿಮೆಂಟ್ಸ್ ಇದೆ. ನೆಕ್ಸ್ಟ್ 3 ಎಲಿಮೆಂಟ್ಸ್ ಇದೆ. ಹೌದಾ? ಅದೇ ಈ ತರ ಚೆಕ್ ಮಾಡ್ಕೊಂಡೆ ಅಂದ್ರೆ 2 ಎಲಿಮೆಂಟ್ಸ್ ಇದೆ. ಹೌದಾ? 2 3 ಎರಡು ಬೇರೆ ಬೇರೆನೆ ಇರ್ಬೇಕಂತ ಏನೂ ಇಲ್ಲ, ಎರಡು ಸೇಮು ಇರ್ಬೋದು. ಅಂದ್ರೆ ಈ ತರನು ಇರ್ಬೋದು. ನೋಡ್ಕೊಳ್ಳಿ, 1 3 0 2 ಇದನ್ನು ನಾವು ಮ್ಯಾಟ್ರಿಕ್ಸ್ ಅಂತಾನೆ ಹೇಳ್ತೀವಿ. ಆತರ ಇಲ್ಲಿ ಜಸ್ಟ್ ಐಡಿಯಾ ಗೊತ್ತಿಲ್ಲ. ಈ ನೋಡಿ, ಹಾರಿಜಾಂಟಲ್ ಲೈನ್ಸ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಈಗ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಕಾಸ್ ಎಕ್ಸ್, ಹೌದಾ, ಇದಕ್ಕೆ ಹಾರಿಜಾಂಟಲ್ ಲೈನ್ಸ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ಲೈನ್ಸ್ ಆಫ್ ಎಲಿಮೆಂಟ್ಸ್ ನಾವೇನಂತ ಕರಿತೀವಿ ಅಂದ್ರೆ ರೋಸ್ ಅಂತ ಹೇಳ್ತೀವಿ. ಗೊತ್ತಿರ್ಬೇಕು ನಿಮಗೆ. ನೋಡಿ, ಹಾರಿಜಾಂಟಲ್ ಲೈನ್ಸ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಏನ್ ನಮಗೆ ಗೊತ್ತಿರೋದು ರೋಸ್ ಅಂತ ಹೇಳ್ತೀವಿ ಅದಕ್ಕೆ. ಹೌದಾ? ಅದೇ ವರ್ಟಿಕಲ್ ಲೈನ್ಸ್ ಆಫ್ ಎಲಿಮೆಂಟ್ಸ್ ಏನಂತ ಹೇಳ್ತೀವಿ ಅಂದ್ರೆ ನಾವು ಕಾಲಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಇದೆಯಲ್ಲ, ಇನ್ನು ಇದಕ್ಕೆ ಏನಂತ ಹೇಳ್ತೀವಿ ನಾವು ಕಾಲಮ್ಸ್. ಹೌದಾ? ಅದಕ್ಕೆ ನೋಡಿ ಗೊತ್ತಿರ್ಬೇಕು, ಈ ರೋಸ್ ಮತ್ತೆ ಕಾಲಮ್ಸ್ ನ ಯೂಸ್ ಮಾಡ್ಕೊಂಡು ನಾವು ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ನ ಬರಿತೀವಿ. ಅಂದ್ರೆ ಈಗ ಇದಕ್ಕೆ ಈ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಎಷ್ಟು ರೋ ಇದಾವೆ ನಮಗೆ? 2 ರೋಸ್ ಇದೆ. ಎಷ್ಟು ಕಾಲಮ್ ಇದೆ? 3 ಕಾಲಮ್ಸ್ ಇದೆ. ಹೌದಾ? ಅದಕ್ಕೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ನಾವೇನಂತ ಹೇಳ್ತೀವಿ ಅಂದ್ರೆ 2 ಕ್ರಾಸ್ 3 ಅಂತ ಹೇಳ್ತೀವಿ. ಫಸ್ಟ್ ಯಾವಾಗ್ಲೂ ರೋನೇ ಬರಿಬೇಕು, ನೆಕ್ಸ್ಟ್ ಕಾಲಮ್ನೇ ಬರಿಬೇಕು. ಹೌದಾ? ಹಾಗೆ ನೋಡಿ, ಇದು ಸಿ ಗೆ ಆರ್ಡರ್ ನ ಏನ್ ಬರಿಬಹುದು ಅಂದ್ರೆ 2 ಕ್ರಾಸ್ 2 ಅಂದ್ರೆ ಎರಡು ಸೇಮ್ ಇರ್ಬೋದು. ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಸೇಮ್ ಬರ್ಬೋದು. ಈಗ ಬಿ ಗೆ ಏನ್ ಬರಿತೀವಿ ಅಂದ್ರೆ 2 ಕ್ರಾಸ್ 3 ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅದಕ್ಕೆ ಅಲ್ಲಿ ಏನಂತ ಗೊತ್ತಿಲ್ಲ ನಮಗೆ. ಹಾರಿಜಾಂಟಲ್ ಲೈನ್ಸ್ ಆಫ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ರೋಸ್, ವರ್ಟಿಕಲ್ ಲೈನ್ಸ್ ಆಫ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಕಾಲಮ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಹೌದಾ? ನೋಡಿ, ಇದನ್ನು ಯೂಸ್ ಮಾಡಿಕೊಂಡು ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ನ ಡಿಫೈನ್ ಮಾಡ್ತೀವಿ. ನೋಡಿ, ಹೌದಾ? ಇಫ್ a matrix have n rows and
m ಕಾಲಮ್ಸ್ ಅಂತ ಹೇಳ್ತೀನಿ and m columns, then order of a matrix is ಏನ್ ಬರಿಬಹುದು n ಕ್ರಾಸ್ m. ಯಾವಾಗ್ಲೂ ಏನ್ ಬರಿಬೇಕು ಅಂದ್ರೆ ರೋಸ್ ಕ್ರಾಸ್ ಕಾಲಮ್ ಅಂತಾನೆ ಬರಿಬೇಕು. ಆಯ್ತಲ್ಲ, ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಯಾವಾಗ್ಲೂ ರೋಸ್ ಕ್ರಾಸ್ ಕಾಲಮ್. ಹೌದಾ? ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಗೊತ್ತಾಯ್ತಲ್ಲ. ನೋಡಿ, ಇನ್ ಜನರಲ್ ಮ್ಯಾಟ್ರಿಕ್ಸ್ ನ ಯಾವ ತರ ಬರ್ಕೊಂತೀವಿ ಅಂತ ಗೊತ್ತಿರ್ಬೇಕು. ನೋಡಿ, ಇನ್ ಜನರಲ್ ಹೇಗ್ ಬರ್ಕೊಂತೀವಿ ಅಂತೇಳಿ ಅದನ್ನು ಇಂಪಾರ್ಟೆಂಟ್. ಎಷ್ಟೊಂದ್ ಕಡೆ ಯೂಸ್ ಮಾಡ್ತೀವಿ ನೋಟ್. ನೋಡಿ, ಇನ್ ಜನರಲ್ matrix of order n cross m is written as, ನೋಡಿ ಇಲ್ಲಿ ಏನ್ ಗೊತ್ತಾಗಬೇಕು ಅಂದ್ರೆ n ಕ್ರಾಸ್ m ಬರಿತಾ ಇದೀವಿ ಅಂದ್ರೆ ಎಷ್ಟು ರೋಸ್ ಇರ್ತದೆ ನಮಗೆ? n ರೋಸ್ ಇರುತ್ತೆ. ಎಷ್ಟು ಕಾಲಮ್ ಇರುತ್ತೆ ಅಂದ್ರೆ m ಕಾಲಮ್ ಇರುತ್ತೆ. ಹೌದಾ? ಅದನ್ನ ಯಾವ ತರ ಬರಿತೀವಿ ಅಂದ್ರೆ ನೋಡಿ, a is equal to ಫಸ್ಟ್ ಎಲಿಮೆಂಟ್ ನ a11 ಅಂತ ಬರಿತೀವಿ. ನೋಡಿ, ಅಲ್ಲಿ 1 ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನಮ್ಗೆ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಅಂತ ಹೇಳಿ. ಆಯ್ತಲ್ಲ? ನೋಡಿ, a11 ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ a12 ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಅಂತ ಹೇಳಿ. ಹೌದಾ? ಹಾಗಾದ್ರೆ ಎಷ್ಟು ಕಾಲಮ್ ಇರುತ್ತೆ? m ಕಾಲಮ್ ಇರುತ್ತಾನೆ. ಅದಕ್ಕೆ ಇಲ್ಲಿ ಎಷ್ಟು ಬರಿಬಹುದು ಅಂದ್ರೆ a1 m ಅಂತ ಬರಿಬಹುದು. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್ ನಮಗೆ, n ರೋಸ್ m ಕಾಲಮ್. ಹೌದಾ? ಅದೇ ತರ ನೋಡಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಅಂದ್ರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, ಅದಕ್ಕೆ a21 ಅಂತ ಬರಿತೀವಿ. ಇಲ್ಲಿ a22. ಅದೇ ತರ ಎಷ್ಟು ಕಾಲಮ್ಸ್ ಇದಾವೆ? m ಕಾಲಮ್ಸ್, ಅದಕ್ಕೆ a2m. ಅದೇ ತರ ನೋಡಿ, ಎಷ್ಟು ರೋಸ್ ಇದಾವೆ ಅಂದ್ರೆ n ರೋಸ್ ತಾನೆ, ಈಗ an1 an2, ಅದೇ ತರ an m. ಹೌದಾ? ಅಥವಾ ಇದನ್ನು ಇನ್ನೂ ಜನರಲ್ ಆಗಿ ಹೇಗೆ ಬರೀಬಹುದು ಅಂದ್ರೆ aij ಅಂತ ಬರಿತೀವಿ. ಆರ್ಡರ್ ನ ಬರೆಯೋದು n ಕ್ರಾಸ್ m ಅಂತ ಹೇಳಿ. ಹೌದಾ? ಅಲ್ಲಿ i ಅನ್ನೋದು ರೋ ತಾನೆ, ರೋ ಎಲ್ಲಿ ತನಕ ಇರ್ಬೋದು? ಮ್ಯಾಕ್ಸಿಮಮ್ ಅಂದ್ರೆ n ತನಕ ಇರುತ್ತಲ್ಲ, ಅದಕ್ಕೆ 1 ಲೆಸ್ ದೆನ್ ಆರ್ ಈಕ್ವಲ್ ಟು i ಲೆಸ್ ದೆನ್ ಆರ್ ಈಕ್ವಲ್ ಟು n ಬರಿತೀವಿ. ಕಾಲಮ್ m ತನಕ ಇರುತ್ತಲ್ಲ, ಅದಕ್ಕೆ 1 ಲೆಸ್ ದೆನ್ ಆರ್ ಈಕ್ವಲ್ ಟು j ಲೆಸ್ ದೆನ್ ಆರ್ ಈಕ್ವಲ್ ಟು m. ಹೌದಾ? ವೇರ್ aij represents ಏನಂತ ಹೇಳ್ಬೋದು ನಾವು? ith ರೋ jth ಕಾಲಮ್ ಎಲಿಮೆಂಟ್ ಅಂತ ಹೇಳ್ತೀವಿ. ಹೌದಾ? ನೋಡಿ, where aij is the ith ರೋ and jth ಕಾಲಮ್ ಎಲಿಮೆಂಟ್ ಅಂತ ಹೇಳ್ತೀವಿ. ಹೌದಾ? ನೋಡಿ, ನಮಗೆ ಗೊತ್ತಿರ್ಬೇಕು, ಈಸಿ ಇದೆ. ಅಂದ್ರೆ ಈಗ ಎಲ್ಲಾದ್ರೂ ಒಂದ್ ಕಡೆ ಇನ್ ಜನರಲ್ a32 ಅಂತ ಬರೆದ್ವಿ ಅಂದ್ರೆ ಅಲ್ಲಿ ಏನ್ ಗೊತ್ತಿರ್ಬೇಕು ನಮಗೆ? 3 ಅನ್ನೋದು ರೋ ರೆಪ್ರೆಸೆಂಟ್ ಮಾಡುತ್ತೆ, 2 ಅಂದ್ರೆ ಕಾಲಮ್ ರೆಪ್ರೆಸೆಂಟ್ ಮಾಡುತ್ತಾನೆ. ಅದಕ್ಕೆ a32 is the ಥರ್ಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಅಂತ ಹೇಳಿ ಅಷ್ಟೇ. ಆಯ್ತಲ್ಲ? ಅದಕ್ಕೆ ಇಷ್ಟ ಐಡಿಯಾ ಗೊತ್ತಿರ್ಬೇಕು. ನೋಡಿ, ಇದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು, ಹೌದಾ, ಎಷ್ಟೊಂದ್ ಕಡೆ ಕೇಳ್ತಾ ಇರ್ತಾರೆ. ಮತ್ ನೋಡಿ, ನೆಕ್ಸ್ಟ್ ಇನ್ನು ಏನೇನ್ ಗೊತ್ತಿರ್ಲಿ ಅಂದ್ರೆ 2 ಕ್ರಾಸ್ 2 ಅಂತಿದೆ. ಹೌದಾ? ಇಲ್ಲೊಂದು ಆರ್ಡರ್, ಥರ್ಡ್ ಎಕ್ಸಾಂಪಲ್ ಅಲ್ಲಿ 2 ಕ್ರಾಸ್ 2 ಬರ್ಕೊಂಡ್ವಿ. 2 ಇಂಟು 2 ಅಂದ್ರೆ 4 ಬರುತ್ತೆ ತಾನೆ. ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಮ್ಯಾಟ್ರಿಸಸ್ ಅಲ್ಲಿ? 4 ಎಲಿಮೆಂಟ್ಸ್ ಇದೆ. ಹೌದಾ? 2 ಕ್ರಾಸ್ 3 ಅಂದಾಗ ಎಷ್ಟು ಎಲಿಮೆಂಟ್ಸ್ ಬರುತ್ತೆ ನನಗೆ? 6 ಎಲಿಮೆಂಟ್ಸ್. ಅಂದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಬಂದ್ಬಿಡುತ್ತೆ ಅಷ್ಟೇ. ಹೌದಾ? ಯಾಕೆ ನೋಡಿ, ಇನ್ನೊಂದು ಸೆಕೆಂಡ್ ಒಂದು ಏನ್ ಬರ್ಕೊಂತೀವಿ ನಾವು? ಸೆಕೆಂಡ್ ಒನ್, number of elements in a matrix of order m cross n is ಏನಂತ ಬರೀಬಹುದು? m into n ಬರಿತೀವಿ. ಹೌದಾ? ಅಂದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಎಲಿಮೆಂಟ್ ಬರುತ್ತಲ್ಲ, ಹೌದಾ, ಅಷ್ಟು ಎಲಿಮೆಂಟ್ಸ್ ಮ್ಯಾಟ್ರಿಸಸ್ ಅಲ್ಲಿ ಇರುತ್ತೆ ಅಂತ ಹೇಳಿ ಅಷ್ಟೇ. ಆಯ್ತಲ್ಲ? ಇಲ್ಲಿ
ಈಗ ಎರಡು ಐಡಿಯಾ ಗೊತ್ತಿಲ್ಲ ಅಷ್ಟೇ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ಸ್ ಈಸಿ ಇದೆ ನೋಡಿ. ಫಸ್ಟ್ ಪ್ರಾಬ್ಲಮ್ ತಗೊಂಡ್ರಿ ನೋಡಿ, ಈ ತರದ್ ಕೇಳೋದ್ರೆ ಇರು ಎಕ್ಸಾಮಿಗೆ, ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ, ಅದನ್ನ ಮ್ಯಾಟ್ರಿಕ್ಸ್ ಅಲ್ಲಿ ಬರ್ಕೋಬೇಕು ನೋಡಿ. ಏನ್ ಕೊಟ್ಟಿರೋದು, ಕನ್ಸಿಡರ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ನಂಬರ್ ಆಫ್ ಮೆನ್ ಅಂಡ್ ವುಮೆನ್ ವರ್ಕರ್ಸ್ ಇನ್ 3 factories 1, 2 and 3 factories. ಮೆನ್ ವರ್ಕರ್ಸ್ ವುಮೆನ್ ವರ್ಕರ್ಸ್ ಅಂತ ಇದೆ ಹೌದಾ. 30, 25, 25, 31, 27, 26 ಹೌದಾ. ರೆಪ್ರೆಸೆಂಟ್ ದ above information in the form of 3x2 ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ ನೋಡಿ. 3x2 ಮ್ಯಾಟ್ರಿಕ್ಸ್ ಅಂದ್ರೆ ಏನ್, ನಮಗೆ ಅಲ್ಲಿ 3 ರೋಸ್ ಇರಬೇಕು, 2 ಕಾಲಮ್ಸ್ ಇರಬೇಕು ಹೌದಾ. ಅದೇ ತರ ಬರ್ಕೋಬೇಕು ನಾವು. ವಾಟ್ ಡಸ್ ದ ಎಂಟ್ರಿ ಇನ್ ದ ಥರ್ಡ್ ರೋ ಅಂಡ್ ಸೆಕೆಂಡ್ ಕಾಲಮ್ ರೆಪ್ರೆಸೆಂಟ್ ಅಂತ ಹೇಳಿದ್ದಾರೆ ಅಷ್ಟೇ ಹೌದಾ. ನೋಡಿ ಈಸಿ ಇದೆ, ಇದನ್ನ ಮ್ಯಾಟ್ರಿಕ್ಸ್ ಅಲ್ಲಿ ಯಾವ ತರ ಬರ್ಕೊಂತೀವಿ ನೋಡಿ. ಈಗ ಹೌದಾ ನೋಡಿ 3 ರೋಸ್ ಬರ್ಬೇಕು ಹೌದಾ. ಅದಕ್ಕೆ ನಮಗೆ 3 ರೋಸ್ ಅಂತ ಹೇಳಿದ್ರೆ ನಾವು ಲೆಟ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಹೌದಾ. ನೋಡಿ 3 ರೋಸ್ ಬರ್ಕೊಂತೀನಿ. ಏನೇನಿದೆ 30, 25, 25, 31, 27, 26 ಹೌದಾ. ಹೀಗಿಲ್ಲ ಎಷ್ಟು ರೋ ಇದೆ ನಮಗೆ, 3 ರೋಸ್ ಮತ್ತೆ ಎಷ್ಟು ಕಾಲಮ್ ಇದೆ, 2 ಕಾಲಮ್ಸ್ ತಾನೆ. ಅದಕ್ಕೆ 3x2 ಬರಿತೀನಿ. ಆಕ್ಚುಲಿ ನಮಗೆ ಹಿಯರ್ ರೋಸ್ ರೆಪ್ರೆಸೆಂಟ್ ಏನಂತ ಹೇಳ್ಬೋದು ನಮಗೆ. ಇಲ್ಲಿ ರೋಸ್ ಎಲ್ಲ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಫ್ಯಾಕ್ಟ್ರೀಸ್ ತಾನೆ ಹೌದಾ. ಫಸ್ಟ್ ರೋ ಅಂದ್ರೆ ಫಸ್ಟ್ ಫ್ಯಾಕ್ಟ್ರಿ, ಸೆಕೆಂಡ್ ರೋ ಅಂದ್ರೆ ಸೆಕೆಂಡ್ ಫ್ಯಾಕ್ಟ್ರಿ, ಥರ್ಡ್ ರೋ ಅಂದ್ರೆ ಥರ್ಡ್ ಫ್ಯಾಕ್ಟ್ರಿ, ಅದಕ್ಕೆ ಫ್ಯಾಕ್ಟ್ರೀಸ್ ಅಂತ ಹೇಳ್ತೀನಿ. ಅಂಡ್ ಕಾಲಮ್ ರೆಪ್ರೆಸೆಂಟ್ ಹೌದಾ, ಏನಂತ ಹೇಳ್ತೀವಿ ವರ್ಕರ್ಸ್ ಅದು ಹೌದಾ. ಈಗ ನಮಗೆ ಅಲ್ಲಿ ಏನ್ ಕೇಳಿರೋದು, ವಾಟ್ ಡಸ್ ದ ಎಂಟ್ರಿ ಇನ್ ದ ಥರ್ಡ್ ರೋ ಅಂಡ್ ಸೆಕೆಂಡ್ ಕಾಲಮ್ ರೆಪ್ರೆಸೆಂಟ್ಸ್ ಅಂತ ಹೇಳಿದ್ದಾರೆ. ವಾಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಂತ ಹೇಳಿದ್ರೆ ಇದು ತಾನೆ ಹೌದಾ. ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ದಾರೆ, ಈ 26 ಹೌದಾ. ಇದೇನಿದೆ ನಮಗೆ ನಂಬರ್ ಆಫ್ 26 ಏನ್ ರೆಪ್ರೆಸೆಂಟ್ ಮಾಡುತ್ತೆ, ನಂಬರ್ ಆಫ್ ವುಮೆನ್ ವರ್ಕರ್ಸ್ ಇನ್ ಥರ್ಡ್ ಫ್ಯಾಕ್ಟ್ರಿ ಅಷ್ಟೇ ಇದು ಹೌದಾ. ಅದನ್ನ ಬರ್ಕೊಂಡ್ಬಿಟ್ರೆ ಆಗೋಯ್ತು. ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ನಮಗೆ, ಹಿಯರ್ ಅದನ್ನ ನಾವು A32 ಅಂತ ಬರೀಬಹುದು ತಾನೆ. ಹಾಗಾದ್ರೆ A32 ರೆಪ್ರೆಸೆಂಟ್ ನಂಬರ್ ಆಫ್ ವುಮೆನ್ ವರ್ಕರ್ಸ್ ಹೌದಾ ಇನ್ ಥರ್ಡ್ ಫ್ಯಾಕ್ಟ್ರಿ ಹೌದಾ. ನೋಡಿ ಈಸಿ ಇದೆ, ಗೊತ್ತಿರ್ಬೇಕು ಯಾವ ತರ ಮಾಡ್ಕೊಂತಿದೀವಿ ಅಂತ ಹೇಳಿ ಅಷ್ಟೇ ಇದು ಹೌದಾ. ನೆಕ್ಸ್ಟ್ ನೋಡ್ಕೊಳ್ಳಿ ನೋಡಿ, ಸೆಕೆಂಡ್ ಪ್ರಾಬ್ಲಮ್ ಇದಲ್ಲ, ಆ ತರದ ಎಕ್ಸಾಮಿಗೆ ಎಷ್ಟೊಂದ್ ಸಲ ಕೇಳ್ತಾ ಇದಾರೆ. ಐಡಿಯಾ ಇಂಪಾರ್ಟೆಂಟ್, ನಮಗೆ ಅದು ಗೊತ್ತಿರ್ಬೇಕು. ಸೆಕೆಂಡ್, ಥರ್ಡ್, ಫೋರ್ತ್ ಇದೆಲ್ಲ ಆ ತರದ ಎಕ್ಸಾಮಿಗೆ ಕೇಳ್ತಾ ಇರ್ತಾರೆ. 1 ಅಥವಾ 1 ಮಾರ್ಕ್ ಕೇಳ್ಬೋದು. ನೋಡ್ಕೊಳ್ಳಿ ಫಸ್ಟ್ ಅದನ್ನ. ಕನ್ಸ್ಟ್ರಕ್ಟ್ 2x2 ಮ್ಯಾಟ್ರಿಕ್ಸ್ A is equal to A whose elements are given by ಅಂತ ಹೇಳಿದ್ದಾರೆ ಹೌದಾ. 2x2 ಮ್ಯಾಟ್ರಿಕ್ಸ್ ಮಾಡಬೇಕು, ಮತ್ತೆ ಅದರಲ್ಲಿ 2 ಪ್ರಾಬ್ಲಮ್ ಇದೆ ನೋಡಿ. ಫಸ್ಟ್ ಒನ್ ಅಲ್ಲಿ ಗಿವನ್ ಏನ್ ಕೊಟ್ಟಿರೋದು, Aij is equal to I plus j whole square is equal to 2 ಅಲ್ಲ by 2 ಹೌದಾ. ಹಾಗೆ ನೋಡಿ ನಮಗೆ ಏನ್ ಗೊತ್ತಿರೋದು ಅಂದ್ರೆ ವಿ ನೋ ದಟ್ A is equal to ಅಂತ ತಗೊಂತೀನಿ ಮ್ಯಾಟ್ರಿಕ್ಸ್ ನ Aij ಆಫ್ ಆರ್ಡರ್ ಏನ್ ಕೊಟ್ಟಿರೋದು 2x2 ಹೌದಾ. ಅಂದ್ರೆ 2 ರೋ ಇರಬೇಕು ಮತ್ತೆ 2 ಕಾಲಮ್ ಇರ್ಬೇಕು ತಾನೆ. ಹಾಗಾದ್ರೆ ಫಸ್ಟ್ ಎಲಿಮೆಂಟ್ ನ ಹೇಗೆ ಬರಿತೀವಿ, A11, ಸೆಕೆಂಡ್ ಎಲಿಮೆಂಟ್ ನ A12 ಹೌದಾ. ಸೆಕೆಂಡ್ ರೋದು ಫಸ್ಟ್ ಎಲಿಮೆಂಟ್ ಏನ್ ಬರೀತೀವಿ A21, ಇದು A22 ಹೌದಾ.
ನೋಡಿ ಯಾವ ತರ ಬರ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರ್ಬೇಕು. ಹೌದಾ? A11 A12 A21 A22 ಇದ್ರ ಆರ್ಡರ್ ಏನಾಗಿರುತ್ತೆ? 2 ಕಾಸ್ಟ್. ಹೌದಾ? ನೋಡಿ ಇದು ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಷ್ಟೇ. ಈಗ ನೋಡಿ ವೇರ್ A11 ಅಂದ್ರೆ ನೋಡಿ ಇಲ್ಲಿ AIJ ಕೊಟ್ಟಿದ್ದಾರೆ ತಾನೆ, ಐ ಇರೋ ಜಾಗದಲ್ಲೂ 1 ಇದೆ, ಜೆ ಇರೋ ಜಾಗದಲ್ಲೂ 1 ಇದೆ. ಅವೆರಡನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ಇದೇನಾಗಬಹುದು? 1 + 1 ಹೋಲ್ ಸ್ಕ್ವೇರ್ ಬೈ 2 ಅಂದ್ರೆ 2 ಸ್ಕ್ವೇರ್ ಬೈ 2 4 ಬೈ 2 ಅಂದ್ರೆ 2 ಬರುತ್ತೆ. ಇದು A11 ಆಯ್ತು. ಅದೇ ತರ ನೋಡಿ A12 ಏನ್ ಬರಿಬಹುದು? ಐ ಇರೋ ಜಾಗದಲ್ಲಿ 1, ಜೆ ಇರೋ ಜಾಗದಲ್ಲಿ 2 ಬರಿಬೇಕು ಅಂದ್ರೆ 1 + 2 ಹೋಲ್ ಸ್ಕ್ವೇರ್ ಬೈ 2, 1 + 2 ಅಂದ್ರೆ 3 ಸ್ಕ್ವೇರ್ ಬೈ 2 ಅಂದ್ರೆ 9 ಬೈ 2 ಆಯ್ತು. ಹೌದಾ? ಅದೇ ತರ A21 ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. ನೋಡಿ ಐ ಇರೋ ಜಾಗದಲ್ಲಿ 2, ಜೆ ಇರೋ ಜಾಗದಲ್ಲಿ 1 ಅಂದ್ರೆ 2 + 1 ಹೋಲ್ ಸ್ಕ್ವೇರ್ ಬೈ 2, 3 ಸ್ಕ್ವೇರ್ ಬೈ 2 ಅಂದ್ರೆ 9 ಬೈ 2 ಆಯ್ತು. ನೆಕ್ಸ್ಟ್ A22 ಐ ಪ್ಲಸ್ ಜೆ ಹೋಲ್ ಸ್ಕ್ವೇರ್ ಅಲ್ಲ, ಅದಕ್ಕೆ 2 + 2 ಹೋಲ್ ಸ್ಕ್ವೇರ್ ಬೈ 2 ಅಂದ್ರೆ 4 ಸ್ಕ್ವೇರ್ ಬೈ 2, 16 ಬೈ 2 ಅಂದ್ರೆ 8 ಬರುತ್ತೆ. ಹೌದಾ? ನೋಡಿ ಇಷ್ಟು ಬರುತ್ತೆ ತಾನೇ ಇದು. ಹೌದಾ? ನೋಡಿ ಈ ವ್ಯಾಲ್ಯೂಸ್ನೆಲ್ಲ ಮ್ಯಾಟ್ರಿಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. therefore A is equal to, ಹೌದಾ, ನಾವೇನ್ ಬರೀತಿದ್ವಿ ಮ್ಯಾಟ್ರಿಕ್ಸ್? A11 A12 A21 A22. ಹೌದಾ? ನೋಡಿ A11 ಎಷ್ಟು ಬಂದಿದೆ? 2. A12 ಅಂತ ಹೇಳಿದ್ರೆ 9 ಬೈ 2, A21 ಅಂದ್ರೂ 9 ಬೈ 2, A22 ಅಂದ್ರೆ 8. ಇಷ್ಟು ಬರುತ್ತೆ ಅಷ್ಟೇ. ಹೌದಾ? 2 9 ಬೈ 2 9 ಬೈ 2 8 ಬರುತ್ತೆ. ಹೌದಾ? ನೋಡಿ ಈ ತರ ಕನ್ಸ್ಟ್ರಕ್ಟ್ ಮಾಡೋಂಥದ್ದು ಎಷ್ಟೊಂದ್ಸಲ ಎಕ್ಸಾಮಿಗೆ ಕೇಳಿದ್ದಾರೆ, ಗೊತ್ತಿರ್ಬೇಕಿದು. ಗೊತ್ತಾಯ್ತಲ್ಲ ಹೇಗ್ ಮಾಡ್ತಾ ಇದೀವಿ ಅಂತೇಳಿ. ನೋಡಿ ಇದರಲ್ಲಿ ಸೆಕೆಂಡ್ ಒನ್ ಟ್ರೈ ಮಾಡ್ಬೋದು, ಈಸಿನ. ಇಲ್ಲಿ ಗಿವನ್ ಏನಿರೋದು AIJ is equal to I plus 2J whole square by 2. ಹೌದಾ? ಟ್ರೈ ಮಾಡ್ಬೋದಲ್ಲ. ನೆಕ್ಸ್ಟ್ ಸೇಮ್ ತಗೊಂತೀವಿ ನಾವು. A is equal to matrix AIJ of order 2 × 2 ಅಂದ್ರೆ ಇದನ್ನ A11 A12 A21 A22. ಹೌದಾ? ವ್ಯಾಲ್ಯೂಸ್ ಬರ್ಕೊಂಡು ಅಷ್ಟೇ. ವೇರ್ A11 ಅಂದ್ರೆ ಏನ್ ಬರೀಬಹುದು? 1 + 2 × 1 ಹೋಲ್ ಸ್ಕ್ವೇರ್ ಬೈ 2 ಅಂದ್ರೆ 1 + 2 ಅಂದ್ರೆ ಇದು 3 ಸ್ಕ್ವೇರ್ ಬೈ 2 9 ಬೈ 2 ಆಗ್ಬಿಡುತ್ತೆ. ನೆಕ್ಸ್ಟ್ A12 ಅಂದ್ರೆ, ಹೌದಾ, 1 + 2 × J ಅಂದ್ರೆ 2 ನೇ ತಾನೆ, ಹೋಲ್ ಸ್ಕ್ವೇರ್ ಬೈ 2 ಅಂದ್ರೆ ಇದು ಎಷ್ಟು ಬರ್ಬೋದು? 1 + 4 ಅಂದ್ರೆ 5, 5 ಸ್ಕ್ವೇರ್ ಬೈ 2 25 ಬೈ 2 ಬರುತ್ತೆ. ಹೌದಾ? ಇಷ್ಟು ಅದೇ ತರ A21 ಅಂದ್ರೆ 2 + 2 × 1 ಹೋಲ್ ಸ್ಕ್ವೇರ್ ಬೈ 2, 2 + 2 ಅಂದ್ರೆ 4 ಸ್ಕ್ವೇರ್ ಬೈ 2 ಆಗುತ್ತೆ ಅಂದ್ರೆ 16 ಬೈ 2 ಆಗ್ಬಿಟ್ಟು 8 ಬರುತ್ತೆ. ನೆಕ್ಸ್ಟ್ A22, ಹೌದಾ, I + 2J ತಾನೆ, 2 + 2 × 2 ಹೋಲ್ ಸ್ಕ್ವೇರ್ ಬೈ 2, 2 + 4 ಹೋಲ್ ಸ್ಕ್ವೇರ್ ಬೈ 2 ಅಂದ್ರೆ 6 ಸ್ಕ್ವೇರ್ ಅಂದ್ರೆ 36 ಬೈ 2 ಅಂದ್ರೆ 18. ಇಷ್ಟು ಬರ್ತಿದೆಯಲ್ಲ. therefore A is equal to matrix ಏನ್ ಬರೀಬಹುದು? A11 ಅಂದ್ರೆ 9 ಬೈ 2, A12 ಅಂದ್ರೆ 25 ಬೈ 2, A21 ಅಂದ್ರೆ 8, A22 ಅಂದ್ರೆ 18. ಹೌದಾ? ಇಷ್ಟು ಬರುತ್ತೆ ಅಷ್ಟೇ. ಇದು ಗೊತ್ತಾಯ್ತಲ್ಲ ಹೇಗ್ ಮಾಡ್ತಾ ಇದೀವಿ ಅಂತೇಳಿ. ನೆಕ್ಸ್ಟ್ ಒನ್ ಸೇಮ್ ಟೈಪ್ ಥರ್ಡ್ ಒನ್ ಟ್ರೈ ಮಾಡಿ ಬರ್ತದು.
construct a 3x2 matrix. A is equal to Aij, whose elements are given by Aij is equal to half into modulus of I minus 3j. ಹೌದಾ? ಕೇರ್ಫುಲ್ ಆಗಿ ಮಾಡ್ಕೋಬೇಕು, ಈಸಿ ಇದೆ. ಇಲ್ಲಿ ಗಿವನ್ ಏನಿರೋದು, ಗಿವನ್ Aij is equal to half into modulus of I minus 3j. Next one now, A is equal to Aij of order 3 cross 2. ತ್ರೀ ಕ್ರಾಸ್ ಟೂ ಅಂದ್ರೆ ಏನಾಗಿರ್ಬೇಕು, 3 rows 2 columns ತಾನೆ. ಅದಕ್ಕೆ A11 A12 2 columns ಅಷ್ಟೇ, ಮತ್ತೆ A13 ಬರೆಯಾಗಿಲ್ಲ, ಅಲ್ಲಿ 3 columns ಆಗ್ಬಿಡುತ್ತೆ. ನೆಕ್ಸ್ಟ್ A21 A22 A31 A32. ಹೌದಾ? ಇದು ಆರ್ಡರ್ 3 ಕ್ರಾಸ್ 2. ನೋಡಿ ಎಲ್ಲ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿ ಅಷ್ಟೇ. ನಾವು A11 ಅಂದ್ರೆ ಹಾಫ್ ಇಂಟು ಮಾಡ್ಲಸ್ ಆಫ್ 1 minus 3 into 1. ಹೌದಾ? ಅಂದ್ರೆ ಹಾಫ್ ಇಂಟು ಮಾಡ್ಲಸ್ ಆಫ್ 1 minus 3 ಹಾಫ್ ಇಂಟು ಮಾಡ್ಲಸ್ ಆಫ್ ಮೈನಸ್ 2. ನೋಡಿ ಮಾಡ್ಲಸ್ ಅಂದ್ರೆ ನೆಗೆಟಿವ್ ಇದು ಪಾಸಿಟಿವ್ ಬರಿಬೇಕು ತಾನೆ, ಯಾಕೆ 2/2 ಆಗ್ಬಿಟ್ಟು 1 ಆಗುತ್ತೆ. ಸಿಮಿಲರ್ಲಿ A12 ಅಂದ್ರೆ ಹಾಫ್ ಇಂಟು ಮಾಡ್ಲಸ್ ಆಫ್ 1 minus 3 into 2 half into modulus of 1 minus 6 half into modulus of minus 5 ಅಂದ್ರೆ 5/2 ಉಂಟು A12. ಹೌದಾ? ನೆಕ್ಸ್ಟ್ ಸೇಮ್ ಟೈಪ್ A21 ಅಂದ್ರೆ ಹಾಫ್ ಇಂಟು ಮಾಡ್ಲಸ್ ಆಫ್ 2 minus 3 into 1 ಅಂದ್ರೆ ಹಾಫ್ ಇಂಟು ಮಾಡ್ಲಸ್ ಆಫ್ 2 minus 3 ಹಾಫ್ ಇಂಟು ಮಾಡ್ಲಸ್ ಆಫ್ minus 1. ಹೌದಾ? 2 minus 3 ಅಂತ ಹೇಳಿದ್ರೆ 1 ಆಗ್ಬಿಡುತ್ತಲ್ಲ, ಅದಕ್ಕೆ 1/2. ನೆಕ್ಸ್ಟ್ A22 ಹಾಫ್ ಇಂಟು ಮಾಡ್ಲಸ್ ಆಫ್ 2 minus 3 into 2 ಹಾಫ್ ಇಂಟು ಮಾಡ್ಲಸ್ ಆಫ್ 2 minus 6 ಹಾಫ್ ಇಂಟು ಮಾಡ್ಲಸ್ ಆಫ್ 2 minus 6 ಅಂದ್ರೆ -3 ಅಂದ್ರೆ ಇದು ಸಾರಿ -4 -4/2 ಆಗುತ್ತೆ. ಹೌದಾ? ಅಂದ್ರೆ 4/2 ಅಂದ್ರೆ 2. A31 ಅಂದ್ರೆ ಹಾಫ್ ಇಂಟು ಮಾಡ್ಲಸ್ ಆಫ್ 3 minus 3 into 1 ಹಾಫ್ ಇಂಟು ಮಾಡ್ಲಸ್ ಆಫ್ 3 minus 3 ಹಾಫ್ ಇಂಟು 0 ಅಂದ್ರೆ 0 ಬರುತ್ತೆ. ನೆಕ್ಸ್ಟ್ A32 ಅಂದ್ರೆ ಹಾಫ್ ಇಂಟು ಮಾಡ್ಲಸ್ ಆಫ್ 3 minus 3 into 2 the half into modulus of 3 minus 6 ಅಂದ್ರೆ half into modulus of minus 3 ಅಂದ್ರೆ ಇದು 3/2. ಇಷ್ಟು ಬರುತ್ತಲ್ಲ. therefore A is equal to ಎಲ್ಲ ವ್ಯಾಲ್ಯೂಸ್ ಬರ್ಕೊಂಡ್ರೆ ಆಯ್ತು. ಏನ್ ಬರಿತಿದ್ವಿ, A11 A12 A21 A22 A31 A32. ಹೌದಾ? ಅಂದ್ರೆ A11 ಅಂತ ಹೇಳಿದ್ರೆ 1 ಇದೆ, A12 ಅಂದ್ರೆ 5/2 A21 ಅಂದ್ರೆ 1/2 A22 ಅಂದ್ರೆ 2 A31 ಅಂದ್ರೆ 0 A32 ಅಂದ್ರೆ 3/2. ಹೌದಾ? ನೋಡಿ, ಈ ತರದ ಎಕ್ಸಾಮಿಗೆ 1 ಮಾರ್ಕ್ ಕೇಳ್ತಾ ಇದ್ದಾರೆ, ಗೊತ್ತಿರ್ಬೇಕು ಹೇಗೆ ಮಾಡ್ಕೊಂತ ಇದ್ದೀವಿ ಅಂತ. ಹೌದಾ? ಸೇಮ್ ಟೈಪ್ ಫೋರ್ತ್ ಪ್ರಾಬ್ಲಮ್ ನ ಹೋಮ್ ವರ್ಕ್ ತಗೊಂಡಿರಿ ಅಷ್ಟೇ. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ಬೋದಲ್ಲ. ಫೋರ್ತ್ ಒನ್ ಅದರಲ್ಲಿ ಎರಡಿದೆ. ಕನ್ಸ್ಟ್ರಕ್ಟ್ 3x4 ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. ಹೌದಾ? 3x4 ಮ್ಯಾಟ್ರಿಕ್ಸ್ ಅಂದ್ರೆ ಎಷ್ಟು ರೋ ಇರುತ್ತೆ ನಮಗೆ, 3 rows ಮತ್ತೆ 4 ಕಾಲಮ್ಸ್. ಹೌದಾ? ಇದು ಹೋಮ್ ವರ್ಕ್ ತಗೊಂಡ್ರೆ ಈ ತರ ತಗೋಬೇಕಷ್ಟೇ. ಮ್ಯಾಟ್ರಿಕ್ಸ್ ಏನ ಇದಕ್ಕೆ ಹೇಗೆ ತಗೊಂತೀವಿ ಅಂದ್ರೆ A is equal to
ನೋಡಿ 3 rows 4 columns ಅಂದ್ರೆ A11 A12 A13 A14 ನೋಡಿ 4 ಕಾಲಮ್ಸ್ ಇದೆ ಹೌದಾ. ನೆಕ್ಸ್ಟ್ A21 A22 A23 A24 A31 A32 A33 A34 ಹೌದಾ. ನೋಡಿ ಎಲ್ಲ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಗೊತ್ತಾಯ್ತಲ್ಲ, ಇದು ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಫಿಫ್ತ್ ಒನ್ ನೋಡಿ. ಈ ತರದ್ದು 1 ಮಾರ್ಕ್ ಕೇಳಿದ್ದಾರೆ, ಗೊತ್ತಿರ್ಬೇಕು ನೋಡಿ. ಇದನ್ನು ಬರೆಯೋದಕ್ಕೂ ಒಂದು ಐಡಿಯಾ ಬರುತ್ತೆ, ಅದಕ್ಕೆ ನೋಡ್ಕೊಳ್ಳಿ. ಇಫ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ 8 elements, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ ಇಟ್ ಕ್ಯಾನ್ ಹ್ಯಾವ್ ಅಂತಿದೆ ಹೌದಾ. ಅಂದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 8 ಇರುತ್ತೆ ಅಂದ್ರೆ ಅದರ ಆರ್ಡರ್ ಏನೇನ್ ಬರ್ಬೋದು ಅಂತೇಳಿ. ಈ ಫಾರ್ ಎಕ್ಸಾಂಪಲ್ 1,8 ಬರ್ಬೋದು, ಅಂದ್ರೆ ಒಂದೇ ರೋ 8 ಕಾಲಮ್ಸ್ ಇರ್ಬೋದು, ಅವಾಗಲೇ ಅದ್ರಲ್ಲಿ 8 ಎಲಿಮೆಂಟ್ಸ್ ಇರುತ್ತೆ ಹೌದಾ. 2,4 ಇರ್ಬೋದು. ಈ ತರ ಎಷ್ಟು ಆರ್ಡರ್ ಬರುತ್ತೆ ಅಂತ ಕೇಳಿದಾರೆ. ನೋಡಿ ಎಲ್ಲಾ ಆರ್ಡರ್ ಬರೀಲೇಬೇಕು, ಯಾವ್ದು ಮಿಸ್ ಆಗೋ ಹಾಗಿಲ್ಲ. ಅದಕ್ಕೆ ಅದನ್ನ ಯಾವ ತರ ಬರಿತೀವಿ ಅಂದ್ರೆ ಫ್ಯಾಕ್ಟರ್ಸ್ ಆಫ್ 8 ಬರ್ಕೊಂಬಿಡಿ. ನೋಡಿ ನಾವು ಫ್ಯಾಕ್ಟರ್ಸ್ ಆಫ್ 8 ಆರ್ ನೋಡಿ ಪಾಸಿಟಿವ್ ಫ್ಯಾಕ್ಟರ್ಸ್ ಬರೀತಾ ಹೋಗ್ಬೇಕಷ್ಟೇ. 8 ಇಂದ ಫ್ಯಾಕ್ಟರ್ಸ್ ಅಂದ್ರೆ 8 ನ ಯಾವ ನಂಬರ್ ಡಿವೈಡ್ ಮಾಡುತ್ತೆ ಅಂತ ಹೇಳಿ. 1 ಡಿವೈಡ್ ಮಾಡುತ್ತೆ, 2 ಡಿವೈಡ್ ಮಾಡುತ್ತೆ, 3 ಮಾಡಲ್ಲ, 4 ಡಿವೈಡ್ ಮಾಡುತ್ತೆ, 5 ಮಾಡಲ್ಲ, 6 ಮಾಡಲ್ಲ, 7 ಮಾಡಲ್ಲ, ನೆಕ್ಸ್ಟ್ 8 ಡಿವೈಡ್ ಮಾಡುತ್ತೆ ಹೌದಾ. ನೋಡಿ ಇಲ್ಲಿ ಆರ್ಡರ್ಸ್ ನ ಬರಿಬೇಕಾದ್ರೆ ಏನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಇಲ್ಲಿ ಫ್ಯಾಕ್ಟರ್ಸ್ 1 to 4 8 ಬಂದಿರ್ತಾನೆ, ಅದನ್ನ ಇಲ್ಲಿ ರಿವರ್ಸ್ ಬರೀರಿ 8 4 2 1 ಹೌದಾ. ನೋಡಿ ಇದೊಂದು ಆರ್ಡರ್ ಆಗುತ್ತೆ, ಇದೊಂದು ಆರ್ಡರ್, ಇದೊಂದು ಆರ್ಡರ್, ಇದೊಂದು ಆರ್ಡರ್. ಅಂದ್ರೆ 1 ಕ್ರಾಸ್ 8 2 ಕ್ರಾಸ್ 4 4 ಕ್ರಾಸ್ 2 8 ಕ್ರಾಸ್ 1 ಎಲ್ಲದನ್ನು ಮಲ್ಟಿಪ್ಲೈ ಮಾಡಿದಾಗ 8 ಬರ್ತಿದೆ ತಾನೆ ಹೌದಾ. ಎಲ್ಲದನ್ನು ಮಲ್ಟಿಪ್ಲೈ ಮಾಡಿದಾಗ 8 ಬರ್ತಾ ಇದೆ ಅಂದ್ರೆ ನಾವು ಬರ್ಕೊಂಡಿರೋ ಫ್ಯಾಕ್ಟರ್ಸ್ ಕರೆಕ್ಟ್ ಇದೆ ಅಂತ ಹೇಳಿ ಅಷ್ಟೇ ಹೌದಾ. ಅದಕ್ಕೆ ಏನ್ ಬರೀತೀವಿ ನೋಡಿ, therefore the possible order of matrix R ಏನೇನ್ ಬರೀಬಹುದು, 1 cross 8 2 cross 4 4 cross 2 and 8 cross 1 ಆಯ್ತಲ್ಲ. ನೋಡಿ ಇದರಲ್ಲಿ ಯಾವುದೋ ಮಿಸ್ ಆಗಬಾರ್ದು ಅಂದ್ರೆ ನಮಗೆ ಇಂಪಾರ್ಟೆಂಟ್ ಐಡಿಯಾ ಏನ್ ಗೊತ್ತಿರಬೇಕು ಅಂದ್ರೆ ಇಲ್ಲಿ ಎಲ್ಲಾದ್ರದ್ದು ಫ್ಯಾಕ್ಟರ್ಸ್ ಬರ್ಕೊಳೋದು, ಅದನ್ನ ರಿವರ್ಸ್ ಬರೆಯೋದು, ನೆಕ್ಸ್ಟ್ ಆರ್ಡರ್ ಬರೀತಾ ಹೋದ್ರೆ ಈಸಿ ಆಗುತ್ತೆ. ಆಯ್ತಲ್ಲ. ನೋಡಿ ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಟ್ರೈ ಮಾಡ್ಬೋದಲ್ಲ. ಪ್ರಾಬ್ಲಮ್ ನಂಬರ್ 6 ಈಸಿ ಇದೆ. If the matrix has 24 elements, what are the possible order it can have ಅಂತಿದೆ ಹೌದಾ. If the matrix has 24 elements, what are the possible order it can have ಅಂದ್ರೆ ನೋಡಿ ಈಸಿ ಇದೆ. ನೋಡಿ ನಾವು ಫ್ಯಾಕ್ಟರ್ಸ್ ಆಫ್ 24 are ಫ್ಯಾಕ್ಟರ್ಸ್ ಆಫ್ 24 ಆರ್ ಏನೇನು ಬರೀಬಹುದು ಅಂದ್ರೆ 1 ಡಿವೈಡ್ ಮಾಡುತ್ತೆ, 2 3 ಡಿವೈಡ್ ಮಾಡುತ್ತೆ, ನೆಕ್ಸ್ಟ್ 4 5 ಡಿವೈಡ್ ಮಾಡಲ್ಲ, 6 7 ಮಾಡಲ್ಲ, 8 ಮಾಡುತ್ತೆ, 9 10 11 ಯಾವುದು ಮಾಡಲ್ಲ, 12 ಮಾಡುತ್ತೆ, ನೆಕ್ಸ್ಟ್ 24 ಡಿವೈಡ್ ಮಾಡುತ್ತೆ. ನೋಡಿ ಇಷ್ಟು ಬರುತ್ತೆ ಫ್ಯಾಕ್ಟರ್ಸ್ ಹೌದಾ. ಹಾಗೆ ನೋಡಿ ಡೈರೆಕ್ಟ್ ಆಗಿ ಬರೀಬಹುದಲ್ಲ. therefore the possible orders of matrix are ಹೌದಾ. ನೋಡಿ ಏನೇನು ಬರಿಬಹುದು ನಾವು ಇಲ್ಲಿ. ನೋಡಿ ರಿವರ್ಸ್ ಬರ್ಕೊಂಡಾಗ ಇಲ್ಲಿ 24 ಇರ್ತದೆ, ಅದಕ್ಕೆ 1 ಕ್ರಾಸ್ 24, ನೆಕ್ಸ್ಟ್ 2 ಕ್ರಾಸ್ 12, ನೆಕ್ಸ್ಟ್ 3 ಕ್ರಾಸ್ 8, ಅದಾದ್ಮೇಲೆ 4 ಕ್ರಾಸ್ 6 6 ಕ್ರಾಸ್ 4 8 ಕ್ರಾಸ್ 3 12 ಕ್ರಾಸ್ 2 24 ಕ್ರಾಸ್ 1 ಇಷ್ಟು ಬರುತ್ತೆ ಅಷ್ಟೇ ಹೌದಾ.
ನೋಡಿ, ಇದು ಐಡಿಯಾ ಗೊತ್ತಿರಲಿ ಯಾವ ತರ ಮಾಡ್ಕೊಂತ ಇದೀವಿ ಅಂತೇಳಿ. ಈಸಿ ಇದೆ, ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಸೇಮ್ ಟೈಪ್ 7th ಒಂದು ಟ್ರೈ ಮಾಡ್ಬೋದಾ? If the matrix has 18 elements, what are the possible order it can have ಅಂತಿದೆ. ಹೌದಾ? ಅಂದ್ರೆ ಎಲ್ಲ ಫ್ಯಾಕ್ಟರ್ಸ್ ಬರ್ಕೊಳೋದು 18 ಇಂದು. ನೆಕ್ಸ್ಟ್ ಬರ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ. Now factors of 18 are 1, 2, 3, 4 ಬರಲ್ಲ, 5 ಬರಲ್ಲ, 6, 9, 18 ಇಷ್ಟು ಬರುತ್ತಲ್ಲ. Therefore, the possible orders of matrix are 1 cross 18, 2 cross 9, 3 cross 6, 6 cross 3, 9 cross 2 and 18 cross 1 ಬರೀಬೋದಲ್ಲ. ಸೇಮ್ ಟೈಪ್ 8th ಮಾಡ್ಬೋದು. ನೋಡಿ ಅಲ್ಲಿ, ಇಫ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ 13 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್ ಅಂತ ಹೇಳಿದ್ದಾರೆ. 13 ಎಲಿಮೆಂಟ್ಸ್ ಇದೆ ಅಂದ್ರೆ ಏನ್ ಬರೀಬಹುದು ನಾವು? ನಾವು ಫ್ಯಾಕ್ಟರ್ಸ್ ಆಫ್ 13 ಆರ್ 1, 13 ಒಂದೇ ಒಂದು ಬರುತ್ತಾನೆ. therefore the possible orders of matrix are 1 cross 13 ಇನ್ನೊಂದು and 13 cross 1. ನೋಡಿ, ಯಾವುದೇ ಪ್ರೈಮ್ ನಂಬರ್ ಕೊಟ್ರು 1 ಕ್ರಾಸ್ ಪ್ರೈಮ್ ನಂಬರ್ ಅಂಡ್ ಪ್ರೈಮ್ ನಂಬರ್ ಕ್ರಾಸ್ 1 ಬರುತ್ತಷ್ಟೇ. ಆಯ್ತಲ್ಲ, ಅದಕ್ಕೆ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ಕೊಂತೀವಿ ಅಂತೇಳಿ. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 9 ಒಂದು ಡಿಫ್ರೆಂಟ್ ಇದೆ. ಪ್ರಾಬ್ಲಮ್ ನಂಬರ್ 9 ನೋಡಿ, ಇದನ್ನು 1 ಮಾರ್ಕ್ ಕೇಳಿದ್ದಾರೆ, ಗೊತ್ತಿರ್ಬೇಕು. ನೋಡಿ, ಫೈಂಡ್ ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 cross 3 ವಿತ್ ಈಚ್ ಎಂಟ್ರಿ 0 or 1 ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ವಿತ್ ಈಚ್ ಎಂಟ್ರಿ 0 or 1 ಅಂತ ಹೇಳಿದ್ದಾರೆ. ಅಂದ್ರೆ ಆ ತರದ್ದು ಎಷ್ಟು ಮ್ಯಾಟ್ರಿಕ್ಸ್ ಬರೀಬಹುದು ಅಂತೇಳಿ. ನೋಡಿ, ಈಸಿ ಇದೆ ಅದು. ಲೆಟ್ ಎ ಇಸ್ ಈಕ್ವಲ್ ಟು ಎ ಐ ಜೆ ಆಫ್ ಆರ್ಡರ್ ಏನಂತ ಹೇಳಿರೋದು 3 cross 3. that implies number of elements in A is ಎಷ್ಟು ಬರ್ಬೋದು, ಎಷ್ಟು ಎಲಿಮೆಂಟ್ಸ್ ಇರುತ್ತೆ ನಮಗೆ ಮ್ಯಾಟ್ರಿಕ್ಸ್ ಎ ಅಲ್ಲಿ. ಆರ್ಡರ್ 3 cross 3 ಇದೆ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ 9 ಇರುತ್ತೆ. ಹೌದಾ? ನೋಡಿ, ಈ 9 ಎಲಿಮೆಂಟ್ಸ್ ಏನೇನ್ ಆಗ್ಬೋದು ಅಂದ್ರೆ 0 ಆದ್ರೂ ಆಗ್ಬೋದು ಅಥವಾ 1 ಆದ್ರೂ ಆಗ್ಬೋದು. ಹಾಗಾದ್ರೆ ನೋಡಿ, ಈಗ ಈ ತರ ತಗೊಂತೀನಿ ಅಷ್ಟೇ. ಫಸ್ಟ್ PUC ಇದು ಪರ್ಮಿಟೇಷನ್ ಐಡಿಯಾ ಯೂಸ್ ಮಾಡ್ಬೇಕಷ್ಟೇ. ಈ ಟೋಟಲ್ ನಮ್ಮ ಹತ್ರ ಈಗ 9 ಬಾಕ್ಸ್ ಇದೆ ಅನ್ಕೊಳ್ಳಿ. ಹೌದಾ? ನೋಡಿ, ಒಂದೊಂದು ಬಾಕ್ಸ್ ಅಲ್ಲೂ ನಾನು ಏನೇನ್ ಎಲಿಮೆಂಟ್ ಬರೀಬಹುದು, 0 ಬರೀಬಹುದು ಆರ್ 1 ಬರೀಬಹುದು. ಅಂದ್ರೆ ಇದಕ್ಕೆ ಎಷ್ಟು ಪಾಸಿಬಿಲಿಟೀಸ್ ಇದೆ? 2 ಪಾಸಿಬಿಲಿಟೀಸ್. ಅದೇ ತರ ಸೆಕೆಂಡ್ ಬಾಕ್ಸ್ಗೆ ಏನಾಗುತ್ತೆ? 2 ಪಾಸಿಬಿಲಿಟೀಸ್. ಅದೇ ತರ 9th ಬಾಕ್ಸ್ ಏನಾಗುತ್ತೆ ಇಲ್ಲಿ? 2 ಪಾಸಿಬಿಲಿಟೀಸ್. ಹೌದಾ? ಅಂದ್ರೆ ಹಿಯರ್ ಈಚ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ ಏನಂತ ಹೇಳ್ತೀನಿ? 2 ways. ಹಾಗಾದ್ರೆ ನಂಬರ್ ಆಫ್
permutation ಏನು ಬರ್ಬೋದು ನಮಗೆ 2 into 2 into 2 into 2 up to 9 ಟೈಮ್ಸ್ ಮಾಡ್ಬೇಕು ತಾನೆ. 2 ಟೈಮ್ಸ್ ಮಾಡಿದ್ವಿ ಅಂದ್ರೆ 2 ಸ್ಕ್ವೇರ್, 3 ಟೈಮ್ಸ್ ಮಾಡಿದ್ವಿ ಅಂದ್ರೆ 2 ಕ್ಯೂಬ್. ಹಾಗಾದ್ರೆ 9 ಟೈಮ್ಸ್ ಮಾಡ್ತೀವಿ ಅಂದ್ರೆ ಏನ್ ಬರುತ್ತೆ ನಮಗೆ ಅಲ್ಲಿ 2 ಪವರ್ 9 ಬರ್ತದ. ಅದಕ್ಕೆ ನೋಡಿ therefore the number of possible matrices of order 3 cross 3 with each entry 0 or 1 is ಏನ್ ಬರುತ್ತೆ ಅಂದ್ರೆ 2 into 2 into 2 up to 2 ಎಷ್ಟು ಟೈಮ್ಸ್ ಇದಾವೆ ಇಲ್ಲಿ 9 ಟೈಮ್ಸ್. ಅಂದ್ರೆ ಇದೇನಾಗುತ್ತೆ ಇದು 2 ಪವರ್ 9 ಅಥವಾ 2 ಪವರ್ 9 ನಾವು 512 ಅಂತಾನು ಬರೀಬಹುದು. ಹೌದಾ? ಅದೇ ನೋಡಿ ಇಲ್ಲಿ ಇಂಪಾರ್ಟೆಂಟ್ ನಮಗೆ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಿರಬೇಕು. ಯಾಕಂದ್ರೆ ನೋಡಿ ಈ ತರದ್ ಒಂದ್ಸಲ ಕಾಂಪಿಟೇಟಿವ್ ಕೇಳ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ find the number of all possible matrices of order 3 cross 3 with each entries 0 or 1 or 2 ಅಂತ ಹೇಳಿದ್ರು ಅಂದ್ರೆ ಆನ್ಸರ್ ಏನ್ ಬರ್ಬೋದು ವಿತ್ ಈಚ್ ಎಂಟ್ರೀಸ್ 0 or 1 or 2 ಅಂತ ಹೇಳ್ತಾ ಇದ್ವಿ. ಹೌದಾ? 0 or 1 or 2 ಅಂತ ಹೇಳ್ತಾ ಇದ್ವಿ ಅಂದ್ರೆ ಈಚ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 ವೇಸ್ ಆಗ್ಬಿಡುತ್ತೆ. 3 into 3 into 3 into 3 up to 9 ಟೈಮ್ಸ್ ಬರುತ್ತೆ. ಅಂದ್ರೆ ಆನ್ಸರ್ 3 ಪವರ್ 9 ಆಗ್ಬಿಡುತ್ತೆ ಅಷ್ಟೇ. ಹೌದಾ? ಈಗ ನೋಡಿ ಈ ತರ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಹೌದಾ? ಅಲ್ಲಿ ಎಷ್ಟು ಎಂಟ್ರೀಸ್ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆ ನಂಬರ್ ಮೇಲೆ ಏನು ಡಿಪೆಂಡ್ ಆಗಲ್ಲ. ಈಗ ನಾವು ವಿತ್ ಈಚ್ ಎಂಟ್ರಿ 1 or 2 ಇದ್ರೂ ಆನ್ಸರ್ 2 ಪವರ್ 9 ಬರುತ್ತೆ. ಹೌದಾ? ಯಾಕಂದ್ರೆ 1 or 2 ಅಂತ ಹೇಳಿದ್ರೆ ಓನ್ಲಿ 2 ಪಾಸಿಬಿಲಿಟೀಸ್. therefore ಈಚ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 2 ವೇಸ್. therefore 2 ಪವರ್ 9 ಅಂತ ಹೇಳಿ ಮಾಡ್ಕೊಂಡ್ಬಿಡ್ಬೋದು. ಆಯ್ತಲ್ಲ ಇಲ್ಲಿ ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಜಸ್ಟ್ ಇದೊಂದು ಪ್ರಾಬ್ಲಮ್ ಟ್ರೈ ಮಾಡ್ಕೊಳ್ಳಿ, ಬರ್ಬೋದು. ಇದರಲ್ಲಿಲ್ಲ ಅದು ನೋಡಿ ಈ ತರ ಫೈಂಡ್ ದ ನಂಬರ್ ಆಫ್ ಆಲ್ possible matrices of order 2 cross 3 with each entry 1 or 2 or 3. 1 or 2 or 3. ಹೌದಾ? ನೋಡಿ ಇದಕ್ಕೆ ಏನ್ ಬರ್ಬೋದು ಆನ್ಸರ್? ಕೇರ್ಫುಲ್ ಆಗಿ ನೋಡ್ಕೋಬೇಕು. 3 ಪವರ್ 6 ಬರುತ್ತೆ ಅಷ್ಟೇ. ಹೌದಾ? ಯಾಕಂದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 6 ಇದೆ, ಅದಕ್ಕೆ 6 ಬಾಕ್ಸ್ ಇರುತ್ತೆ. ಈಚ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 ವೇಸ್. ಅದಕ್ಕೆ ಆನ್ಸರ್ ಏನ್ ಬಂದ್ಬಿಡುತ್ತೆ ಅಂದ್ರೆ 3 ಪವರ್ 6 ಬರುತ್ತೆ. ಹೌದಾ? ಮಾಡ್ಕೋಬೋದಲ್ಲ. ನೆಕ್ಸ್ಟ್ ನೋಡಿ ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಇಂಪಾರ್ಟೆಂಟ್. ಡೆಫಿನೇಷನ್ ಒಂದೊಂದ್ಸಲ ಎಕ್ಸಾಮಿಗೆ 1 ಮಾರ್ಕ್ ಕೇಳ್ತಾ ಇದ್ದಾರೆ. ಹೌದಾ? ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ನೋಡಿ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ನಮಗಲ್ಲಿ ಡೆಫಿನೇಷನ್ ನ 1 ಮಾರ್ಕ್ ಕೇಳ್ಬೋದು. ಹೌದಾ? ನೋಡಿ ಫಸ್ಟ್ ಒನ್ ಝೀರೋ ಮ್ಯಾಟ್ರಿಕ್ಸ್. ನೋಡಿ a matrix is said to be a zero matrix if all elements of the matrix are zero ಆಗಿರ್ಬೇಕು. ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ನಮ್ಗೆ 0 ಆಗಿತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಝೀರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ನಲ್ ಮ್ಯಾಟ್ರಿಕ್ಸ್ ಅಂತಾನು ಕರಿತೀವಿ. ಗೊತ್ತಿರ್ಬೇಕು ಇದನ್ನ ನಲ್ ಮ್ಯಾಟ್ರಿಕ್ಸ್ ಅಂತಾನೆ ಹೇಳ್ತೀವಿ ಅಷ್ಟೇ. ಹೌದಾ? ಈಸಿ ಇದೆ. ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಓ ಅಂತ ಬರಿತೀವಿ. ಹೌದಾ? ಅಂದ್ರೆ ನೋಡಿ ಇಲ್ಲಿ ಎ ಮ್ಯಾಟ್ರಿಕ್ಸ್ ಈಸ್ said to be zero matrix or null matrix if all elements of matrix are zero, and it is
ಡಿನೋಟೆಡ್ ಬೈ ಓ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಲೆಟರ್ ಓ ಇಂದ ಡಿನೋಟ್ ಮಾಡ್ತೀವಿ ಅಷ್ಟೇ. ಆಯ್ತಲ್ಲ, ಈಸಿ ಇದೆ. ಅದಕ್ಕೆಲ್ಲ ಐಡಿಯಾ ಗೊತ್ತಿರಬೇಕು. ಅಂದ್ರೆ ಇಲ್ಲಿ ಏನ್ ಬರ್ಕೊಂತೀವಿ ಅಂದ್ರೆ ಡಿಫೋ ಓ ಇಸ್ ಈಕ್ವಲ್ ಟು ಈ ತರ ಹೇಗಾದ್ರು ಇರ್ಬೋದು. ಇದರಲ್ಲಿರೋ ಎಲ್ಲ ಎಂಟ್ರೀಸ್ ಏನಾಗಿದೆ ನಮಗೆ 0 ಆಗಿದೆ ತಾನೆ. ಹೀಗೆ ಇಟ್ ಈಸ್ ಅ 0 ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x2 ಅಂತ ಬರೆಯುವುದು. ಆಯ್ತಾ ಇಲ್ಲಿ. ಅದಕ್ಕೆ ಅಲ್ಲಿ ಐಡಿಯಾ ಗೊತ್ತಿರ್ಬೇಕು ಹೇಗ್ ಬರ್ಕೊಂತ ಇದೀವಿ ಅಂತ ಹೇಳಿ. ಹೌದಾ, ಈಸಿ ಇದೆ. ಹೌದಾ, ಅಥವಾ ಹೀಗೂ ಬರಿಬಹುದು ನೋಡಿ. ಇದನ್ನ ಏನಂತ ಹೇಳ್ಬೋದು ನಾವು, 0 ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3 ಇದು. ಹೌದಾ, ಹೇಗೆ ನೋಡಿ, ಜಸ್ಟ್ ಗೊತ್ತಿರ್ಲಿ. 0 ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಡಿಫೈನ್ ಮಾಡ್ತಿದ್ವಿ. A matrix is said to be a 0 matrix or null matrix if all elements of the matrix are 0 and it is denoted by O ಅಂತ ಹೇಳ್ತೀವಿ ಅಷ್ಟೇ. ಆಯ್ತಲ್ಲ, ಒಂದು ಟೈಪ್ ಗೊತ್ತಾಯ್ತು, ಈಸಿ ಇದೆ. ನೆಕ್ಸ್ಟ್ ನೋಡಿ ಸೆಕೆಂಡ್ ಟೈಪ್, ರೋ ಮ್ಯಾಟ್ರಿಕ್ಸ್ ಗೊತ್ತಿರಲಿ. ಫಸ್ಟ್ ಒನ್ 0 ಮ್ಯಾಟ್ರಿಕ್ಸ್, ಸೆಕೆಂಡ್ ಒನ್ ರೋ ಮ್ಯಾಟ್ರಿಕ್ಸ್. ನೋಡಿ ಆಲ್ರೆಡಿ ನೇಮ್ ಅಲ್ಲೇ ಇದೆ. A matrix is said to be row matrix if it has only one row ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಒಂದು ರೋ ಇತ್ತು ಅಂದ್ರೆ ರೋ ಮ್ಯಾಟ್ರಿಕ್ಸ್. ಅದೇ ತರ ಒಂದೇ ಒಂದು ಕಾಲಮ್ ಇತ್ತು ಅಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ, ಅದಕ್ಕೆ ನೋಡಿ ಹಾಗಾದ್ರೆ ಈಸಿಯಾಗಿ ಯಾವ ತರ ಡಿಫೈನ್ ಮಾಡ್ತೀವಿ. ಎ ಮ್ಯಾಟ್ರಿಕ್ಸ್ ಈಸ್ said to be a row matrix if it has only one row. ಹೌದಾ, ಇದು ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಈ ತರ ಇರ್ಬೋದು 1 2 3 4. ಹೌದಾ, ಇದು ಆರ್ಡರ್ ಏನಾಗಿರುತ್ತೆ 1x4 ಇದು. ಹೌದಾ, ಅಂದ್ರೆ ಒಂದೇ ಒಂದು ರೋ ಇದೆ ತಾನೆ, ಅದಕ್ಕೆ ಇದನ್ನ ರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಹೌದಾ, ಅಂದ್ರೆ ನೋಡಿ ಇನ್ ಜನರಲ್ ರೋ ಮ್ಯಾಟ್ರಿಕ್ಸ್ ಇಂದು ಆರ್ಡರ್ ಯಾವಾಗ್ಲೂ ಯಾವ ತರ ಇರುತ್ತೆ ಅಂದ್ರೆ 1x n ತರ ಇರುತ್ತೆ. ಯಾಕಂದ್ರೆ ಒಂದ್ ರೋ ಇರುತ್ತೆ, n ನಂಬರ್ ಆಫ್ ಕಾಲಮ್ಸ್ ಇರ್ಬೋದು, ಕಾಲಮ್ಸ್ ಎಷ್ಟು ಬೇಕಾದ್ರೂ ಇರ್ಬೋದು. ಆಯ್ತಲ್ಲ, ಇಲ್ಲಿ ಹಾಗೆ ಇದಕ್ಕೆ ರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಏನ್ ಬರ್ಕೊಂತೀವಿ ಅಂದ್ರೆ ನೋಟ್ ಇನ್ ಜನರಲ್ ಆರ್ಡರ್ ಆಫ್ ರೋ ಮ್ಯಾಟ್ರಿಕ್ಸ್ ಈಸ್ ಏನಂತ ಹೇಳ್ತೀವಿ 1x n ಅಂತ ಹೇಳ್ತೀವಿ. ಹೌದಾ, ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡಾಗದ್ರೆ ಕಾಲಮ್ ಮ್ಯಾಟ್ರಿಕ್ಸ್ ನ ಡಿಫೈನ್ ಮಾಡ್ಬೋದಲ್ಲ. ಕಾಲಮ್ ಮ್ಯಾಟ್ರಿಕ್ಸ್ ನ ಡಿಫೈನ್ ಮಾಡ್ಬೋದು. ಯಾವ ತರ ಮಾಡ್ಕೊಂತೀವಿ ನಾವು, ಎ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಎ ಕಾಲಮ್ ಮ್ಯಾಟ್ರಿಕ್ಸ್. ಹೌದಾ, ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ಕಾಲಮ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ, ಹಾಗಾದ್ರೆ ಎ ಮ್ಯಾಟ್ರಿಕ್ಸ್ ಈಸ್ ಸೆಟ್ ಟು ಬಿ a column matrix if it has only one column. Example, when it has only one column ಅಂದ್ರೆ ಹೇಗೆ ಬರಿಬೋದು ನಾವು, ಒಂದೇ ಒಂದು ಕಾಲಮ್ ಇರಬೇಕು, ಎಷ್ಟು ಬೇಕಾದ್ರೂ ರೋಸ್ ಇರ್ಬೋದು ತಾನೆ. ಅಂದ್ರೆ 1 2 3 4. ಹಾಗಾದ್ರೆ ಇದು ಆರ್ಡರ್ ನ ಏನ್ ಬರಿತೀವಿ ನಾವು, ಓನ್ಲಿ ಒನ್ ಕಾಲಮ್ 1 2 3 4 ಬರಿತೀವಿ. ಹಾಗಾದ್ರೆ ಆರ್ಡರ್ ಏನಾಗುತ್ತೆ 4x1. ಹೌದಾ, ಹಾಗಾದ್ರೆ ಇನ್ ಜನರಲ್ ಆರ್ಡರ್ ಆಫ್ ಕಾಲಮ್ ಮ್ಯಾಟ್ರಿಕ್ಸ್ ನ ಏನ್ ಬರಿಬಹುದು. ಹೌದಾ, ನೋಡಿ ಇನ್ ಜನರಲ್ ಏನ್ ಬರಿಬಹುದು ನಾವು, ನೋಟ್ ಇನ್ ಜನರಲ್ ಆರ್ಡರ್ ಆಫ್ ಕಾಲಮ್ ಮ್ಯಾಟ್ರಿಕ್ಸ್ ಈಸ್ ಏನ್ ಬರಿಬಹುದು ಅಂದ್ರೆ ನಾವು ನೋಡಿ ಎಷ್ಟು ರೋ ಬೇಕಾದ್ರೂ ಇರ್ಬೋದು, ಆದ್ರೆ ಒಂದೇ ಕಾಲಮ್ ಇರ್ಬೇಕು ತಾನೆ, ಅದಕ್ಕೆ n×1 ಅಂತ ಬರೀತೀವಿ ಅಷ್ಟೇ. ಆಯ್ತಲ್ಲ, ಇದು ನೋಡಿ ಇಲ್ಲಿ ಐಡಿಯಾ ಗೊತ್ತಿರಲಿ ನಮಗೆ. ಹಾಗಾದ್ರೆ ಈಗ 3 ಡೆಫಿನೇಷನ್ಸ್ ಗೊತ್ತಾಯ್ತು. ಝೀರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಹೇಳಿದ್ವಿ,
ಇಫ್ ಆಲ್ ಎಲಿಮೆಂಟ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಆರ್ 0 ಆಗಿರ್ಬೇಕು. ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ರೋ ಇತ್ತು ಅಂದ್ರೆ ರೋ ಮ್ಯಾಟ್ರಿಕ್ಸ್. ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ಕಾಲಮ್ ಆಗಿತ್ತು ಅಂದ್ರೆ ಕಾಲಮ್ ಮ್ಯಾಟ್ರಿಕ್ಸ್. ಹೌದಾ? ನೋಡಿ, ಇಷ್ಟು ಇಂಪಾರ್ಟೆಂಟ್ ನಮಗೆ ಗೊತ್ತಿರಲಿ. ಡೆಫಿನೇಷನ್ಸ್ ನ ಎಕ್ಸಾಮಿಗೆ ಡೈರೆಕ್ಟ್ ಆಗಿ 1 ಮಾರ್ಕ್ ಕೇಳ್ಬೋದು. ಹೌದಾ? ಇದು ನೆಕ್ಸ್ಟ್ ಇರೋ ಡೆಫಿನೇಷನ್ಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಗೊಂತ ಹೋಗ್ತೀವಿ. ಆಯ್ತಲ್ಲ?